ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ 7.3 ಎಕ್ಸ್ಪ್ಲೋರಿಂಗ್ ಫೋರ್ಸ್ ಅದಾಯಿತು. ಇವತ್ತು ನೋಡಿ ಪೇಜ್ ನಂಬರ್ 81 ನೋಡಿ. ಎ ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್. ಅಂದರೆ ಈಗ ಯಾವುದೇ ಒಂದು ವಸ್ತುವಿನ ಮೇಲೆ ನಾವು ಬಲ ಹಾಕಿದ್ರೆ, ಫೋರ್ಸ್ ಹಾಕಿದ್ರೆ ಚಲಿಸ್ತಿರುತ್ತಲ್ಲ ಆ ವಸ್ತು, ಅಥವಾ ಅದ್ರ ಚಲನೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಮೂವ್ ಆಗುತ್ತೋ ಇಲ್ವೋ. ಅಂದರೆ ಒಂದು ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗ ಮಾಡಿದ್ರೆ, ಅದನ್ನು ಟಚ್ ಮಾಡಿದ್ರೆ, ಈಗ ಬಾಲೇ ಇರ್ಬೋದು, ಒಂದು ಬಾಲ್ ಸುಮ್ಮನೆ ಇರುತ್ತೆ, ಅದನ್ನು ತಳ್ಳೋದು ಅಂದರೆ ನಮ್ಮ ಬಲ ಪ್ರಯೋಗ ಮಾಡ್ತೀವಿ ಅಲ್ವಾ. ಆ ರೀತಿ ಫೋರ್ಸ್ ಹಾಕಿದ್ರೆ ಆ ವಸ್ತುವಿನ ಚಲನೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಇಲ್ವಾ, ಅಂದರೆ ಬಲದಿಂದ ಬಲವನ್ನು ಹಾಕಿದ್ರೆ ವಸ್ತುವಿನ ಮೇಲೆ ಅದರ ಚಲನೆಯಲ್ಲಿ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ. ಲೆಟ್ ಅಸ್ ನೌ ಫೈಂಡ್ ಔಟ್ ವಾಟ್ ಹ್ಯಾಪನ್ಸ್ ವೆನ್ ಎ ಫೋರ್ಸ್ ಆಕ್ಟ್ಸ್ ಆನ್ ಆನ್ ಆಬ್ಜೆಕ್ಟ್. ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಹಾಕಿದ್ರೆ ಆ ವಸ್ತುವಿನ ಸ್ಥಿತಿ ಏನಾಗುತ್ತೆ, ವಾಟ್ ಹ್ಯಾಪನ್ಸ್. ಆಕ್ಟಿವಿಟಿ 7.3 ನೋಡಿ. ಎಕ್ಸಾಂಪಲ್ ಅದು, ಟೇಕ್ ಎ ರಬ್ಬರ್ ಬಾಲ್ ಆ್ಯಂಡ್ ಪ್ಲೇಸ್ ಇಟ್ ಆನ್ ಎ ಲೆವೆಲ್ ಸರ್ಫೇಸ್ ಸಚ್ ಆಸ್ ಎ ಟೇಬಲ್ ಟಾಪ್ ಆರ್ ಎ ಕಾಂಕ್ರೀಟ್ ಫ್ಲೋರ್. ಒಂದು ರಬ್ಬರ್ ಬಾಲ್ನ ತಗೊಳ್ಳಿ. ಆ ರಬ್ಬರ್ ಬಾಲ್ನ ಸಮತಟ್ಟಾದಂತಹ ನೆಲದ ಮೇಲೆ ಇಡಿ, ಅಥವಾ ಸಮತಟ್ಟಾದಂಥ ಒಂದು ಟೇಬಲ್ ಮೇಲೆ ಇಡಿ. Now gently push the ball along the level surface. Does the ball begin to move? ಒಂದು ಸಮತಟ್ಟಾದ ಪ್ರದೇಶದ ಮೇಲೆ ರಬ್ಬರ್ ಬಾಲ್ನ ಇಟ್ಟರೆ ಅದು ಮೂವ್ ಆಗುತ್ತಾ ಇಲ್ವಾ ಅಬ್ಸರ್ವ್ ಮಾಡಿ. ಹಾಗೆ ಪುಷ್ ದ ಬಾಲ್ ಅಗೇನ್ ವೈಲ್ ಇಟ್ ಈಸ್ ಸ್ಟಿಲ್ ಮೂವಿಂಗ್. ಹಾಗೆ ಅದನ್ನು ತಳ್ಳಿ, ಆ ಬಾಲನ್ನು ತಳ್ಳಿ ಪುಷ್ ಮಾಡಿ, ಚಲಿಸ್ತಿರುತ್ತಲ್ಲ ಆ ಬಾಲ್. ಪುಷ್ ದ ಬಾಲ್ ಅಗೇನ್ ವೈಲ್ ಇಟ್ ಸ್ಟಿಲ್ ಮೂವಿಂಗ್. ಅದು ರನ್ನಿಂಗಲ್ಲಿ ಇರಬೇಕಾದ್ರೇನೆ, ಅದು ಚಲಿಸ್ತಿರ್ಬೇಕಾದ್ರೆ ಮತ್ತೊಮ್ಮೆ ಅದ್ರ ಮೇಲೆ ಬಲ ಪ್ರಯೋಗ ಮಾಡಿ, ಅಥವಾ ಮತ್ತೊಮ್ಮೆ ಅದನ್ನು ತಳ್ಳಿ ಜೋರಾಗಿ. ಈಸ್ ದೇರ್ ಎನಿ ಚೇಂಜ್ ಇನ್ ಇಟ್ ಸ್ಪೀಡ್? ಅದರ ವೇಗದಲ್ಲಿ, ಸ್ಪೀಡ್ ಅಂದರೆ ಅದರ ವೇಗದಲ್ಲಿ ಏನಾದರೂ, ಚಲಿಸ್ತಿರುವಂತಹ ವೇಗದಲ್ಲಿ ಮತ್ತೊಮ್ಮೆ ತಳ್ತಿರಲ್ಲ ಆ ಬಾಲನ್ನು, ವೇಗದಲ್ಲಿ ಏನಾದರೂ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ? ಡಸ್ ಇಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್? ಏನಾದರೂ ಆ ಚಲಿಸುತ್ತಿರುವಂತಹ ಬಾಲ್ ಮೇಲೆ ಮತ್ತೆ ತಳೆದಾಗ ಆ ವೇಗದಲ್ಲಿ ಏನಾದರೂ ಹೆಚ್ಚಾಗುತ್ತೋ ಅಥವಾ ಕಡಿಮೆ ಆಗುತ್ತಾ ಗಮನಿಸಿ. ನೆಕ್ಸ್ಟ್, ಪ್ಲೇಸ್ ಯುವರ್ ಪಾಮ್ ಇನ್ ಫ್ರಂಟ್ ಆಫ್ ಮೂವಿಂಗ್ ಬಾಲ್. ಅದೇ ಥರ ಬಾಲ್ ಚಲಿಸ್ತಾ ಇರುತ್ತೆ, ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ ಅಲ್ವಾ. ಅದರ ಹೋಗ್ತಾ ಇರತಕ್ಕಂತಹ ಬಾಲ್ಗೆ ನಿಮ್ಮ ಅಂಗೈ, ಆ ಕೈಯನ್ನು ಅಡ್ಡ ಹಿಡೀರಿ. ರಿಮೂವ್ ಯುವರ್ ಪಾಮ್ ಆಸ್ ಸೂನ್ ಆಸ್ ದ ಮೂವಿಂಗ್ ಬಾಲ್ ಟಚಸ್ ಇಟ್. ಸ್ವಲ್ಪ ಸಮಯ ಆದಮೇಲೆ ನಿಮ್ಮ ಕೈಯನ್ನು ತೆಗೆದುಬಿಡಿ. ನಿಮ್ಮ ಕೈಗೆ ಆ ಬಾಲ್ ಟಚ್ ಆಗುತ್ತಲ್ವಾ, ಟಚ್ ಆದ ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗಿರಿ. ಡಸ್ ಯುವರ್ ಪಾಮ್ ಅಪ್ಲೈ ಎ ಫೋರ್ಸ್ ಆನ್ ದ ಬಾಲ್? ನಿಮ್ಮ ಅಂಗೈ ಆ ಬಾಲ್ ಮೇಲೆ ಏನಾದರೂ ಬಲವನ್ನು ಪ್ರಯೋಗ ಮಾಡ್ತಾ, ಅಥವಾ ನಿಮ್ಮ ಬಾಲ್ಗೆ, ನೀವು ಅಲ್ಲಿ ಮೂವ್ ಆಗ್ತಿತ್ತಲ್ಲ ಆ ಬಾಲ್ಗೆ ನಿಮ್ಮ ಕೈ ಟಚ್ ಆಗಿದ್ರಿಂದ ಅದರ ವೇಗದಲ್ಲಿ ಏನಾದರೂ ವ್ಯತ್ಯಾಸ ಆಯಿತಾ? ವಾಟ್ ಹ್ಯಾಪನ್ಸ್ ಟು ದ ಸ್ಪೀಡ್ ಆಫ್ ದ ಬಾಲ್ ನಾವು? ಹಾಗಾದರೆ ನಿಮ್ಮ ಕೈ ಟಚ್ ಆದ ತಕ್ಷಣ ಬಾಲ್ಗೆ ಅದರ ವೇಗದಲ್ಲಿ ಏನು ಬದಲಾವಣೆ ಆಯಿತು? ಡಸ್ ಇಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್? ಅದರ ವೇಗದಲ್ಲಿ ಏನಾದರೂ ಕಡಿಮೆ ಆಯಿತಾ ಅಥವಾ ಹೆಚ್ಚಾಯ್ತಾ ಗಮನಿಸಿದ್ದೀರಾ? ನಿಮ್ಮ ಅಂಗೈಗೆ ಬಾಲ್ ಚಲಿಸುತ್ತಿರುವಂಥ ಬಾಲ್ ಟಚ್ ಆದ ತಕ್ಷಣ ಅದು ಸ್ಟಾಪ್ ಆಯಿತೋ, ನಿಂತ್ಕೊಬಿಡ್ತೋ, ಅಥವಾ ಇನ್ನೂ ಜೋರಾಗಿ ಮುಂದಕ್ಕೆ ಹೋಯ್ತೋ, ಅಥವಾ ನಿಧಾನಕ್ಕೆ ಚಲಿಸ್ತಿದೆಯೋ ಗಮನಿಸಿ. ವಾಟ್ ವುಡ್ ಹ್ಯಾಪನ್ ಇಫ್ ಯು ಲೆಟ್ ಯುವರ್ ಪಾಮ್ ಹೋಲ್ಡ್ ದ ಮೂವಿಂಗ್ ಬಾಲ್? ಹಾಗಾದರೆ ಆ ಬಾಲ್ ನಿಮ್ಮ ಅಂಗೈ ತಾಕಿದ ತಕ್ಷಣ ಯಾವ ರೀತಿಯ ಚಲನೆಯನ್ನು ಪಡ್ಕೊಳ್ತು ಅನ್ನೋದನ್ನ ಗಮನಿಸಿ. ಇಲ್ಲಿ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಮೂವ್ ಆಗ್ತಿರುತ್ತೆ, ಆ ಬಾಲ್ ಏನು ಚಲಿಸ್ತಿರುತ್ತೆ. ನಮ್ಮ ಅಂಗೈಯನ್ನು ಅಡ್ಡ ಇಟ್ಟರೆ ಏನಾಗುತ್ತೆ, ಅದರ ವೇಗ ಜಾಸ್ತಿನೂ ಆಗ್ಬೋದು ಅಥವಾ ಅದರ ವೇಗದಲ್ಲಿ ಕಡಿಮೆನೂ ಆಗ್ಬೋದು. ನೆಲದ ಸಮತಟ್ಟಾದ ನೆಲದ ಮೇಲಿದ್ರೆ ಏನಾಗುತ್ತೆ, ಸ್ವಲ್ಪ ಅದರ ವೇಗದಲ್ಲಿ ಕಡಿಮೆ ಆಗುತ್ತೆ ಅಲ್ವಾ, ತಡೆ ಹಿಡಿದ ಹಾಗೆ ನಮ್ಮ ಅಂಗೈ ಇಟ್ಟರೆ. ಅಥವಾ ಅದನ್ನು ಮತ್ತೆ ಜೋರಾಗಿ ಚಲಿಸ್ತಿರುವಂಥ ಬಾಲ್ಗೆ ನಮ್ಮ ಅಂಗೈ ಕೊಟ್ಟರೆ, ಅಥವಾ ಅದನ್ನು ಪುಷ್ ಮಾಡಿದ್ರೆ, ತಳ್ಳಿದ್ರೇನು ಮತ್ತೆ ಅದರ ವೇಗದಲ್ಲಿ ಜಾಸ್ತಿ ಆಗ್ಬೋದು. ಎ ಬಾಲ್ ಅಟ್ ರೆಸ್ಟ್ ಬಿಗಿನ್ಸ್ ಟು ಮೂವ್ ವೆನ್ ಎ ಫೋರ್ಸ್ ಈಸ್ ಅಪ್ಲೈಡ್ ಆನ್ ಇಟ್. ಅಂದರೆ ಬಾಲ್ ಒಂದು ರಬ್ಬರ್ ಬಾಲ್ ಸುಮ್ಮನೆ ನೆಲದ ಮೇಲಿದೆ, ಆ ಬಲ ಪ್ರಯೋಗವಾದಾಗ ಏನಾಯಿತು, ನಿಶ್ಚಲ ಸ್ಥಿತಿಯಲ್ಲಿತ್ತಲ್ಲ, ಸುಮ್ಮನೆ ಇತ್ತಲ್ಲ ಆ ಬಾಲ್, ಅದೇನಾಯಿತು, ಚೆಂಡಿನ ಚಲಿಸೋದಕ್ಕೆ ಪ್ರಾರಂಭ ಆಯಿತು. ಎ ಬಾಲ್ ಅಟ್ ರೆಸ್ಟ್ ಬಿಗಿನ್ಸ್ ಟು ಮೂವ್ ವೆನ್ ಎ ಫೋರ್ಸ್ ಈಸ್ ಅಪ್ಲೈಡ್ ಆನ್ ಇಟ್. ಯಾವಾಗ ನಾವು ಆ ಚೆಂಡಿನ ಮೇಲೆ ಬಲ ಪ್ರಯೋಗವನ್ನು ಮಾಡಿದ್ವಿ, ಆವಾಗ ಚೆಂಡು ಏನು ಮಾಡ್ತು,
ಚಲನೆಗೆ ಜಾರ್ತು, ಚಲಿಸೋದಕ್ಕೆ ಪ್ರಾರಂಭ ಮಾಡ್ತು ಅಂತ ಹೇಳಿ. ಇಲ್ಲಾಂದರೆ ಯಾವ ವಸ್ತುಗಳಾದರೂ ಆಗಲಿ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲೇ ಇರುತ್ತೆ ಅಲ್ವಾ. ನಾವು ಅದನ್ನು ಎತ್ತಿಡಬೇಕು ಅಂದರೆ ನಾವು ಅದ್ರ ಮೇಲೆ ಬಲಪ್ರಯೋಗ ಅಂದರೆ ಏನಿಲ್ಲ, ಒಂದು ವಸ್ತುವನ್ನು ಮತ್ತೊಂದು ಕಡೆಗೆ ಎತ್ತಿಡೋದು ಅಥವಾ ತಳ್ಳೋದು ಅಥವಾ ಅದನ್ನು ಎತ್ಕೊಂಡು ಹೋಗಿ ಮತ್ತೊಂದು ಜಾಗಕ್ಕಿಡೋದು, ಅದೇ ಬಲಪ್ರಯೋಗ ಅಂದರೆ. ಅರ್ಥ ಆಯ್ತಾ? ಸಿ ಯು ಮೈಟ್ ರಿಕಾಲ್ ಸಿಮಿಲರ್ ಸಿಚುವೇಶನ್ಸ್. ಈ ರೀತಿ ಎಷ್ಟೋ ಸಿಚುವೇಶನ್ಸ್ಗಳನ್ನ, ಸಂದರ್ಭಗಳನ್ನ ನೋಡಿರ್ತೀರಾ. ಅದಕ್ಕೆ ಫಾರ್ ಎಕ್ಸಾಂಪಲ್ ಮತ್ತೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಏನು? ವೈಲ್ ಟೇಕಿಂಗ್ ಎ ಪೆನಾಲ್ಟಿ ಕಿಕ್ ಇನ್ ಫುಟ್ಬಾಲ್. ಫುಟ್ಬಾಲ್ ಆಟಗಾರ ಪೆನಾಲ್ಟಿ ಕಿಕ್ಕನ್ನು ತಗೊಳ್ಕೋಬೇಕಾದ್ರೆ ಏನೇನು ಯಾವ ರೀತಿ ಬಲ ಪ್ರಯೋಗ ಆಗುತ್ತೆ, ಏನೇನು ಬದಲಾವಣೆಗಳಾಗುತ್ತೆ ಅಂತೇಳಿ. ದ ಪ್ಲೇಯರ್ ಅಪ್ಲೈ ಎ ಫೋರ್ಸ್ ಆನ್ ದ ಬಾಲ್ ಬಿಫೋರ್ ಬೀಯಿಂಗ್ ಇಟ್. ದ ಬಾಲ್ ವಾಸ್ ಅಟ್ ರೆಸ್ಟ್ ಆ್ಯಂಡ್ ಸೊ ಇಟ್ಸ್ ಸ್ಪೀಡ್ ವಾಸ್ 0. ಆ ಪೆನಾಲ್ಟಿ ಕಿಕ್, ಫುಟ್ಬಾಲ್ ಆಟಗಾರ ಪೆನಾಲ್ಟಿ ಕಿಕ್ ತಗೊಳ್ಳೋದಕ್ಕೂ ಮುಂಚೆನು ದ ಪ್ಲೇಯರ್ ಅಪ್ಲೈಸ್ ದ ಫೋರ್ಸ್ ಆನ್ ದ ಬಾಲ್. ಆ ಚೆಂಡಿನ ಮೇಲೆ ಬಲ ಪ್ರಯೋಗ ಮಾಡೋದಕ್ಕೂ ಮುಂಚೆ ಆಟಗಾರ ಬಿಫೋರ್ ಬೀಯಿಂಗ್ ಇಟ್, ಅದನ್ನು ಆ ಚೆಂಡನ್ನ ಒದೆಯೋದಕ್ಕೂ ಮುಂಚೆ ದ ಬಾಲ್ ವಾಸ್ ಅಟ್ ರೆಸ್ಟ್. ಈಗ ಫುಟ್ಬಾಲ್ ಆಟಗಾರ ಮೈದಾನ ಇದೆ, ಇನ್ನೂ ಆಟನ ಪ್ರಾರಂಭ ಮಾಡಿಲ್ಲ, ಚೆಂಡನ್ನು ಸುಮ್ಮನೆ ಕಾಲು ಕೆಳಗಡೆ ಇಟ್ಕೊಂಡಿದ್ದಾನೆ ಅಲ್ವಾ, ಅದನ್ನೇ ಒದ್ದು ಇಲ್ಲ, ಅದನ್ನು ಟಚ್ಚು ಮಾಡಿಲ್ಲ. ಏನಿರುತ್ತೆ ಆ ಬಾಲ್, ದ ಬಾಲ್ ವಾಸ್ ಅಟ್ ರೆಸ್ಟ್ ಅಂದರೆ ಅದರ ಚಲನೆ ಏನು 0 ಅಂತ, ಯಾವುದೇ ರೀತಿ ಅದು ರನ್ನಿಂಗಲ್ಲಿಲ್ಲ, ಮೂವಿಂಗಲ್ಲಿಲ್ಲ, ಚಲಿಸ್ತಾ ಇಲ್ಲ ಬಾಲ್. ಅವನು ಒದ್ದ ಮೇಲೆ ಅದು ಚಲಿಸ್ಬೇಕು. ಒದೆಯೋದು ಅಂದ್ರೇನು, ಅವನ ಬಲನ ಚೆಂಡಿನ ಮೇಲೆ ಹಾಕಬೇಕು, ಇಲ್ಲಾಂದರೆ ಚೆಂಡು ಅದ್ರ ಪಾಡ್ಗದು ಅಲ್ಲೇ ಇರುತ್ತೆ. ಅದರದ್ದು ಸ್ಪೀಡ್ ಏನಾಗುತ್ತೆ, ಸ್ಪೀಡ್ ವಾಸ್ 0 ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅದರ ವೇಗ ಏನಾಗಿರುತ್ತೆ, 0 ಆಗಿರುತ್ತೆ, ಯಾವುದೇ ರೀತಿ ಚಲನೆ ಇರಲ್ಲ ಅಲ್ವಾ. ಹಾಗಾಗಿ ದ ಅಪ್ಲೈಡ್ ಫೋರ್ಸ್ ಮೇಕ್ಸ್ ದ ಬಾಲ್ ಮೂವ್ ಟುವರ್ಡ್ಸ್ ದ ಗೋಲ್. ಯಾವಾಗ ಆ ಚೆಂಡಿನ ಮೇಲೆ ಅವನು ಬಲ ಪ್ರಯೋಗ ಮಾಡ್ತಾನೆ ಅಥವಾ ಹೊದಿತಾನೆ, ಅದು ಏನಾಗುತ್ತೆ, ಗೋಲ್ ಕಡೆಗೆ ಚಲಿಸೋದಕ್ಕೆ ಚೆಂಡು ಪ್ರಾರಂಭಿಸುತ್ತೆ. ಸಪೋಸ್ ದ ಗೋಲ್ ಕೀಪರ್ ಡೈಸ್ ಆರ್ ಜಂಪ್ಸ್ ಅಪ್ ಟು ಸೇವ್ ದ ಗೋಲ್. ಅಪೋಸಿಟ್ ಡೈರೆಕ್ಷನಲ್ಲಿ ಇರ್ತಾರಲ್ವ ಆ ಗೋಲ್ ಕೀಪರ್ ಅಂದರೆ ಚೆಂಡನ್ನು ಗೋಲ್ಗೆ ತಲುಪಿದಾಗೆ ತಡೆ ಹಿಡಿಯುವಂತಹ ಗೋಲ್ ಕೀಪರು, ಅವನು ಒಂದು ವೇಳೆ ಏನಾದರೂ ಜಂಪ್ ಮಾಡಿ ಅಥವಾ ಡೈ ಹೊಡೆದು ಆ ಚೆಂಡನ್ನು ಗೋಲ್ ಒಳಗೆ ತಲುಪಿದಾಗೆ ತಡೆದ್ಬಿಟ್ಟ ಅನ್ಕೊಳ್ಳಿ, ಏನಾಗುತ್ತೆ, ಬೈ ಇಸ್ ಆಕ್ಷನ್ ದ ಗೋಲ್ ಕೀಪರ್ ಟ್ರೈಸ್ ಟು ಅಪ್ಲೈ ಎ ಫೋರ್ಸ್ ಆನ್ ದ ಮೂವಿಂಗ್ ಬಾಲ್. ಅಥವಾ ಆ ಚೆಂಡನ್ನು ಬೇರೆ ದಿಕ್ಕಿಗೆ ತಡೆ ಹಿಡಿಯೋದು ಒಂದು, ಅಥವಾ ಅದು ಚೆಂಡನ್ನು ಬೇರೆ ಗೋಲ್ ಕಡೆ ಹೋಗಿ ರೀಚ್ ಆಗ್ದಾಗೆ, ಗೋಲ್ ತಲುಪಿದಾಗೆ ಎಡಕ್ಕೋ ಬಲಕ್ಕೋ ಆ ಚೆಂಡನ್ನು ತಳ್ಳಿಬಿಟ್ಟ ಅನ್ಕೊಳ್ಳಿ, ಮೂವಿಂಗ್ ಮಾಡ್ದ, ಅದನ್ನು ಬೇರೆ ಡೈರೆಕ್ಷನ್ಗೆ, ಬೇರೆ ದಿಕ್ಕಿಗೆ ಚಲಿಸುವಂತೆ ಮಾಡ್ದ. ದ ಫೋರ್ಸ್ ಅಪ್ಲೈಡ್ ಬೈ ಹಿಮ್ ಕ್ಯಾನ್ ಸ್ಟಾಪ್ ಆರ್ ಡಿಫ್ಲಿಕ್ಟ್ ದ ಬಾಲ್, ಸೇವಿಂಗ್ ಎ ಗೋಲ್ ಬೀಯಿಂಗ್ ಸ್ಕೋರ್ಡ್. ಆ ಗೋಲ್ ಕೀಪರು ಆ ಚೆಂಡನ್ನು ತಡೆ ಹಿಡಿದ್ರು ಸರಿ, ಅಥವಾ ಅದನ್ನು ಸ್ಟಾಪ್ ಬೇರೆ ದಿಕ್ಕಿಗೆ ಚಲಿಸುವಂತೆ ಮಾಡಿದ್ರು ಸರಿ, ಸೇವಿಂಗ್ ಎ ಗೋಲ್ ಬೀಯಿಂಗ್ ಸ್ಕೋರ್ಡ್, ಅಥವಾ ಆ ಬಾಲನ್ನು ತಡೆ ಹಿಡಿದೆ ಗೋಲ್ ಒಳಗೆ ತಲುಪುವಂತೆ ಮಾಡ್ದ ಅಂದರೆ ಏನಾಗುತ್ತೆ, ಒಂದು ಗೋಲ್ ಸಿಗುತ್ತೆ. ಅಥವಾ ಅದನ್ನು ಬೇರೆ ದಿಕ್ಕಿಗೆ ಚಲಿಸುವಂತೆ ಮಾಡಿದ್ರೆ ಅಥವಾ ಆ ಬಾಲ್ ಚೆಂಡನ್ನು ತಡೆ ಹಿಡಿದ್ರೆ ಏನಾಗುತ್ತೆ, ಆ ಗೋಲ್ ತಲುಪೋದನ್ನ ಅವನು ತಡೆದಾಗುತ್ತೆ. ಇಫ್ ದ ಗೋಲ್ ಕೀಪರ್ ಸಕ್ಸೀಡ್ ಇನ್ ಸ್ಟಾಪಿಂಗ್ ದ ಬಾಲ್, ಇಟ್ಸ್ ಸ್ಪೀಡ್ ಡಿಕ್ರೀಸಸ್ ಟು 0. ಒಂದು ವೇಳೆ ಏನಾದರೂ ಅದರ ವೇಗವನ್ನು ತಡೆ ಹಿಡಿದು ಗೋಲ್ ಕಡೆಗೆ ಬರ್ತಿರ್ತಕ್ಕಂಥ ಚೆಂಡಿನ ವೇಗಕ್ಕೆ ತಡೆಯನ್ನು ಹಿಡಿದು ಸ್ಟಾಪ್ ಮಾಡಿದ್ರೆ, ಸ್ಥಗಿತಗೊಳಿಸಿದ್ರೆ, ಅಥವಾ ಚೆಂಡನ್ನು ಹಿಡ್ಕೊಂಡ ಅಂದರೆ ಆ ಚೆಂಡಿನ ವೇಗ ಏನಾಗುತ್ತೆ, ಸ್ಟಾಪ್ ಆಗುತ್ತೆ ಅಲ್ವಾ. ಅಂದರೆ ಆ ಚೆಂಡು ಚಲಿಸೋದು ಅವನ ಕೈಲೇ ಇರುತ್ತಲ್ಲ, ಹೋಲ್ಡ್ ಮಾಡಿ ಇಟ್ಕೊಳ್ತಾನೆ ಅಲ್ವಾ. ಆ ಚೆಂಡಿನ ವೇಗ ಏನಾಗುತ್ತೆ, 0 ಆಗಿರುತ್ತೆ, ಅಂದರೆ ಅದು ಮತ್ತೆ ಮುಂದಕ್ಕೆ ಚಲಿಸಲ್ಲ. ಸೊ ದ ಸ್ಪೀಡ್ ಡಿಕ್ರೀಸಸ್ ಟು 0. ಚೆಂಡಿನ ವೇಗ ಏನಾಗುತ್ತೆ, 0 ಆಗಿರುತ್ತೆ. ಚೆಂಡು ವೇಗವನ್ನು ಕಳ್ಕೊಂಡ ತಕ್ಷಣ ಅದ್ರ ಚಲಿಸೋದು ಸ್ಟಾಪ್ ಆಗುತ್ತಲ್ವಾ, ಹಾಗಾಗಿ ಅದರ ಚಲನೆ 0 ಆಗಿರುತ್ತೆ, ಯಾವುದೇ ರೀತಿ ಚಲನೆಯಲ್ಲಿ ಇರೋದಿಲ್ಲ. ದೀಸ್ ಅಬ್ಸರ್ವೇಷನ್ ಸಜೆಸ್ಟ್ ದಟ್ ಎ ಫೋರ್ಸ್ ಅಪ್ಲೈಡ್ ಆನ್ ಆಬ್ಜೆಕ್ಟ್ ಮೇ ಚೇಂಜ್ ಇಟ್ಸ್ ಸ್ಪೀಡ್. ಅಂದರೆ ಬಲವನ್ನು ಪ್ರಯೋಗ ಮಾಡೋದ್ರಿಂದ ಅದು ಚಲಿಸುವಂತೆಯೂ ಮಾಡ್ಬೋದು, ಮತ್ತು ಬಲವನ್ನು ಪ್ರಯೋಗ ಮಾಡೋದ್ರಿಂದ ಅದರ ಚಲನೆಯನ್ನು ತಡಿಬೋದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಈ ಎಕ್ಸಾಂಪಲ್ಸಿಂದ ಅಲ್ವಾ. ಈಗ ಬಾಲ್ನ ಹಿಟ್ ಮಾಡಿದ್ರೆ
ಪೆನಾಲ್ಟಿ ಕಿಕ್ಕರ್ ಏನಾಗುತ್ತೆ, ಚಲಿಸುತ್ತೆ. ಅದೇ ಗೋಲ್ ಕೀಪರು ತನ್ನ ಬಲ ಪ್ರಯೋಗ ಮಾಡಿ ಚೆಂಡನ್ನು ಹಿಡ್ಕೊಂಡ್ರೆ ಏನಾಗುತ್ತೆ, ಅದರ ಚಲನೆ ಸ್ಟಾಪ್ ಆಗುತ್ತೆ. ಅಂದರೆ ಬಲ ಪ್ರಯೋಗದಿಂದ ಚಲಿಸುವ ವಸ್ತುವಿನ ಚಲನೆಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಇಫ್ ದ ಫೋರ್ಸ್ ಅಪ್ಲೈಡ್ ಆನ್ ದ ಆಬ್ಜೆಕ್ಟ್ ಈಸ್ ಇನ್ ದ ಡೈರೆಕ್ಷನ್ಸ್ ಆಫ್ ಇಟ್ಸ್ ಮೋಷನ್, ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ಇನ್ಕ್ರೀಸಸ್. ಏನು, ಯಾವುದೇ ಒಂದು ಚಲಿಸ್ತಿರುವಂತಹ ವಸ್ತುಗೆ ನಾವು ಬಲ ಪ್ರಯೋಗ ಮಾಡಿದ್ವಿ ಅನ್ಕೊಳ್ಳಿ, ಅದರದ್ದು ವೇಗ ಏನಾಗುತ್ತೆ, ಹೆಚ್ಚಾಗುತ್ತೆ. ಈಗ ಬಾಲು ಮೂವ್ ಆಗ್ತಿದೆ, ಸುಮ್ಮನೆ ಬಾಲು ಚಲಿಸ್ತಾ ಇದೆ, ರಬ್ಬರ್ ಬಾಲ್ ನೆಲದ ಮೇಲೆ ಬಿಟ್ವಿ, ಅದು ಮುಂದಕ್ಕೆ ಹೋಗ್ತಾ ಇದೆ. ಅದನ್ನ ಮತ್ತೆ ತಳ್ಳಿದ್ವಿ, ಅದರ ಮೇಲೆ ಮತ್ತಷ್ಟು ಬಲ ಪ್ರಯೋಗವನ್ನ ಮಾಡಿದ್ವಿ. ತಳ್ಳೋದು ಅಂದ್ರೆ ಬಲ ಪ್ರಯೋಗ ಮಾಡಿ, ಅದರ ವೇಗ ಏನಾಗುತ್ತೆ, ಮತ್ತೆ ಜೋರಾಗಿ ಮುಂದಕ್ಕೆ ಹೋಗೋಕ್ಕೆ ಪ್ರಾರಂಭಿಸುತ್ತೆ. ಅಂದ್ರೆ ಇಫ್ ದ ಫೋರ್ಸ್ ಅಪ್ಲೈಡ್ ಆನ್ ಎ ಆಬ್ಜೆಕ್ಟ್, ಯಾವುದೇ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡದೆ ಇನ್ ದ ಡೈರೆಕ್ಷನ್ ಆಫ್ ಇಟ್ಸ್ ಮೋಷನ್, ಅದು ಯಾವ ದಿಕ್ಕಿನಲ್ಲಿ ಚಲಿಸ್ತಿರುತ್ತೆ, ಅದು ಯಾವ ದಿಕ್ಕಿನಲ್ಲಾದ್ರೂ ಚಲಿಸ್ತಿರಲಿ, ಆ ಚಲಿಸುತ್ತಿರುವಂತಹ ದಿಕ್ಕಿಗೆ ನಾವು ಬಲ ಪ್ರಯೋಗ ಮಾಡಿದ್ರೆ ಆ ವಸ್ತುವಿನ ಮೇಲೆ, ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಇನ್ಕ್ರೀಸಸ್, ಆ ವಸ್ತುವಿನ ಚಲನೆಯ ವೇಗ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದೇ ಥರ ಇಫ್ ದ ಫೋರ್ಸ್ ಈಸ್ ಅಪ್ಲೈಡ್ ಇನ್ ದ ಡೈರೆಕ್ಷನ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಫೋರ್ಸ್ ಮೋಷನ್, ಅದೇ ರೀತಿ ಚಲಿಸುತ್ತಿರುವಂತಹ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದ್ವಿ, ಯಾವ ರೀತಿ, ಚಲಿಸುತ್ತಿರುವ ದಿಕ್ಕಿನಲ್ಲ, ಅಪೋಸಿಟ್ ಡೈರೆಕ್ಷನಲ್ಲಿ. ಈಗ ತಡೆ ಹಿಡಿಯೋದು ಅಂತಾರಲ್ಲ, ಈಗ ಚೆಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ, ಯಾವ ದಿಕ್ಕಿನಲ್ಲಿ ಮುಂದಕ್ಕೆ ಹೋಗ್ತಿರುತ್ತೆ ಅದರ ಮುಂದಕ್ಕೆ ಹೋಗಿ ಆಪೋಸಿಟ್ ಡೈರೆಕ್ಷನಲ್ಲಿ, ವಿರುದ್ಧ ದಿಕ್ಕಿನಲ್ಲಿ, ಅದು ಚಲಿಸುತ್ತಿರುವಂತಹ ವಸ್ತುವಿನ ವಿರುದ್ಧ ದಿಕ್ಕಿನಲ್ಲಿ ನಾವು ಬಲ ಪ್ರಯೋಗ ಮಾಡಿದ್ರೆ, ದೆನ್ ಇಟ್ಸ್ ರಿಸಲ್ಟ್ಸ್ ಇನ್ ದ ಡಿಕ್ರೀಸ್ ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್. ಅದೇ ಗೋಲ್ ಕೀಪರೇ ಅದಕ್ಕೆ ಎಕ್ಸಾಂಪಲ್. ಇವನು ಈ ಕಡೆಯಿಂದ ಒದಿತಾನೆ, ಅವನ ಆ ಕಡೆಯಿಂದ ಹಿಡಿತಾನೆ ಅಲ್ವಾ, ಗೋಲ್ ಕೀಪರ್. ಇವನು ಒದ್ರು ಚೆಂಡು ಮುಂದಕ್ಕೆ ಹೋಗುತ್ತೆ, ಅವನು ಚೆಂಡು ಚಲಿಸ್ತಿರುವಂತಹ ದಿಕ್ಕಿಗೆ ಮುಂದಕ್ಕೆ ತಳ್ಳಿದ ಚೆಂಡನ್ನ, ಅದಕ್ಕೆ ಅದು ಜೋರಾಗಿ ಹೋಯ್ತು. ಅದೇ ಬರ್ತಿರ್ತಕ್ಕಂಥ ಚೆಂಡನ್ನ ತಡೆ ಹಿಡಿದಿದ್ದು ಗೋಲ್ ಕೀಪರ್. ಹಾಗಾಗಿ ಏನಾಯ್ತು, ಅದರ ವೇಗ ಏನಾಯ್ತು, ಡಿಕ್ರೀಸ್ ಆಯಿತು. ಚಲಿಸುತ್ತಿರುವಂತಹ ವಸ್ತುವಿನ ವಿರುದ್ಧ ದಿಕ್ಕಿಗೆ ನಾವು ಬಲ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ, ಅದರ ವೇಗ ಕಡಿಮೆ ಆಗುತ್ತೆ. ಆ ವಸ್ತುವಿನ ವೇಗದಲ್ಲಿ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಥವಾ 0 ಆಗಿರುತ್ತದೆ. ಅರ್ಥ ಆಯ್ತಾ? ಅಪೋಸಿಟ್ ಡೈರೆಕ್ಷನ್ಗೆ ಬಲ ಪ್ರಯೋಗ ಮಾಡಿದ್ರೆ ವಸ್ತುವಿನ ವೇಗ ಕಡಿಮೆ ಆಗುತ್ತೆ. ಅದೇ ಚಲಿಸುತ್ತಿರುವಂತಹ ದಿಕ್ಕಿನ ಮೇಲೆ ಬಲ ಪ್ರಯೋಗ ಮಾಡಿದ್ರೆ ವಸ್ತುವಿನ ವೇಗ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? I have seen children competing with one another in moving a rubber tire or a ring by pushing it. ನಾವು ಸಹ ಚೈಲ್ಡ್ಹುಡ್ ಇದ್ದಾಗ, ಚಿಕ್ಕವರಿದ್ದಾಗ ಟೈರನ್ನ ಓಡಿಸೋದು, ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ, ಅಥವಾ ರಿಂಗ್ ಆಡೋದು, ಇದನ್ನೆಲ್ಲ ನೋಡಿರ್ತೀವಿ. ಐ ನೌ ಅಂಡರ್ಸ್ಟ್ಯಾಂಡ್ ವೈ ದ ಸ್ಪೀಡ್ ಆಫ್ ಎನ್ ಟೈರ್ ಇನ್ಕ್ರೀಸ್ whenever it is pushed. ಯಾಕೆ ಆ ಟೈರ್ಗೆ ನಾವು ಕಡ್ಡಿಯಿಂದ ಅಥವಾ ಕೋಲ್ನಿಂದ ಆ ಟೈರ್ನ ತಳ್ತಾ ಇದ್ರೆ ಅದು ಏನಕ್ಕೆ ಫಾಸ್ಟಾಗಿ ಇನ್ನೂ ರನ್ ಆಗ್ತಿತ್ತು ಅಂತ ಇವಾಗ ಅರ್ಥ ಆಗ್ತಿದೆ. ಯಾಕೆ ಹೇಳಿ, ಆ ಟೈರು ಈ ಮುಂದಕ್ಕೆ ಚಲಿಸ್ತಾ ಇದೆ, ಈ ದಿಕ್ಕಿನಲ್ಲೇ ಅಲ್ವಾ, ಈ ದಿಕ್ಕಿನಾಗೆಲ್ಲ ಚಲಿಸ್ತಾ ಇದೆ. ಅದೇ ನಾವು ಈ ಕಡೆಯಿಂದ ಬಲ ಪ್ರಯೋಗ ಮಾಡಿದ್ರೆ ಅಪೋಸಿಟ್ ಡೈರೆಕ್ಷನಲ್ಲಿ ಚೆಂಡು ಅಥವಾ ಟೈರ್ ಚಲಿಸಲ್ಲ. ಆದರೆ ಚಲಿಸುತ್ತಿರುವಂತಹ ದಿಕ್ಕಿಗೆ ಏನಾಗ್ತಿದೆ, ಟು ಮೂವ್ ಎ ಟೈರ್ ಫಾಸ್ಟರ್ ಇಟ್ ಹ್ಯಾಸ್ ಟು ಬಿ ಪುಷ್ಡ್ ರಿಪೀಟೆಡ್ಲಿ. ಮತ್ತೆ ಮತ್ತೆ ಏನು ಮಾಡ್ತಿದ್ದೆ ನಾನು, ಟೈರ್ನ ಜೋರಾಗಿ ಚಲಿಸೋದಕ್ಕೆ ಪದೇ ಪದೇ ತಳ್ತಿದ್ದಾನೆ ಈ ಕೋಲಿಂದ ಅಲ್ವಾ. ಈ ಕೋಲಿಂದ ಏನು ಮಾಡ್ತಿದ್ದಾನೆ, ಟೈರನ್ನ ಪದೇ ಪದೇ ತಳ್ತಾ ಇದ್ದಾನೆ. ಹಾಗಾಗಿ ಏನಾಗ್ತಿದೆ, ಟೈರು ಮತ್ತಷ್ಟು ವೇಗವಾಗಿ ಚಲಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಪಹೇಲಿ is curious to know whether applications of a force can only change the speed of an object. Let us find out. ಹಾಗಾದರೆ ಪಹೇಲಿಗೆ ಒಂದು ಡೌಟ್ ಸ್ಟಾರ್ಟ್ ಆಯಿತು. ಯಾವುದೇ ಒಂದು ವಸ್ತುವಿನ ಮೇಲೆ ನಾವು ಬಲವನ್ನು ಪ್ರಯೋಗ ಮಾಡಿದ್ರೆ ಬರೀ ಅದರ ವೇಗದಲ್ಲಿ, ಆ ವಸ್ತುವು ತನ್ನ ವೇಗದಲ್ಲಿ ಮಾತ್ರ ಬದಲಾವಣೆಯನ್ನು ಪಡ್ಕೊಳ್ಳುತ್ತಾ, ಅಥವಾ ಬೇರೆ ಏನಾದರೂ ಲಕ್ಷಣಗಳು ಅಥವಾ ಬೇರೆ ಏನಾದರೂ ಚೇಂಜಸ್ ಆಗುತ್ತಾ ಅಂತೇಳಿ. ಎ ಫೋರ್ಸ್ ಕ್ಯಾನ್ ಓನ್ಲಿ ಚೇಂಜ್ ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್. ಬಲ ಪ್ರಯೋಗ ಮಾಡೋದ್ರಿಂದ ಮಾತ್ರನ ವಸ್ತುವಿನಲ್ಲಿ ವೇಗ ಮಾತ್ರ ಜಾಸ್ತಿ ಆಗುತ್ತಾ? ವಸ್ತುವಿಗೆ ನಾವು ಬಲವನ್ನು ಕೊಟ್ಟಾಗ ಅದರಲ್ಲಿ ಸ್ಪೀಡ್ ಮಾತ್ರ ಜಾಸ್ತಿ ಆಗುತ್ತಾ? ಅದರ ಚಲನೆ ಅಥವಾ ಅದರ ವೇಗ ಮಾತ್ರನಾ? ಅದೊಂದು ಮಾತ್ರನ ಬದಲಾವಣೆ ಆಗೋದು, ಬೇರೆ ಇನ್ಯಾವ ಚೇಂಜಸ್ಸು ಆಗಲ್ವಾ ಅಂತೇಳಿ ಪಹೇಲಿ ಡೌಟ್. ಬೇರೆ ಯಾವ ಪ್ರಾಪರ್ಟೀಸ್ ಇದೆ, ಗುಣಲಕ್ಷಣಗಳಿದೆ, ಯಾವುದೇ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದ್ರೆ ಬೇರೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತೇಳಿ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಇಷ್ಟಿರಲಿ.
ಇವತ್ತಿಂದು ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. What are the two properties of a force applied of an object? ಯಾವುದೇ ಒಂದು ವಸ್ತುವಿನ ಮೇಲೆ ಫೋರ್ಸ್ನ ಅಪ್ಲೈ ಮಾಡಿದ್ರೆ ಅದರಲ್ಲಿ ಯಾವ ಎರಡು ಬದಲಾವಣೆಗಳಾಗುತ್ತೆ, ಯಾವ ಎರಡು ಗುಣಲಕ್ಷಣಗಳು ಕಂಡು ಬರುತ್ತೆ ಅಂತ ಈ ಸ್ಟ್ರಾಂಜಾದಲ್ಲೇ ನಿಮಗೆ ಸಿಗುತ್ತೆ. ವಾಟ್ ಆರ್ ದ ಚೇಂಜಸ್ ವೆನ್ ವಿ ಅಪ್ಲೈಡ್ ಎ ಫೋರ್ಸ್ ಆಫ್ ಎನ್ ಆಬ್ಜೆಕ್ಟ್ ಅಂತ, ಏನು ಚೇಂಜಸ್ ಆಗುತ್ತೆ ಅಂತೇಳಿ. ಆ್ಯಂಡ್ ದೆನ್ ರೈಟ್ ಎ ಶಾರ್ಟ್ ನೋಟ್ ಆನ್ ಎ ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್. ಇದು ಶಾರ್ಟ್ ನೋಟ್ ಬರಿಬೇಕು. ನಾವೊಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದರೆ ಅದರ ಚಲನೆಯ ಸ್ಥಿತಿ ಹೇಗೆ ಬದಲಾವಣೆ ಆಗುತ್ತೆ ಅಂತ ಎಕ್ಸಾಂಪಲ್ಸ್ ಇದೆ. ನೀವು ಎಕ್ಸಾಂಪಲ್ಸ್ ಕೊಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಎಕ್ಸಾಂಪಲ್ಸ್ನ ತಗೊಳ್ಳಿ, ಅಥವಾ ನಿಮಗೆ ಗೊತ್ತಿರ್ತಕ್ಕಂಥ ಬೇರೆ ಎಕ್ಸಾಂಪಲ್ಸ್ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ರನ್ನಿಂಗ್ ರೇಸ್ ಇರ್ಬೋದು. ಅದು ಬಿಟ್ರೆ ಈಗ ನಾವು ರನ್ ಮಾಡ್ತಾ ಇರ್ತೀವಿ, ಅಥವಾ ಸ್ಕಿಪ್ಪಿಂಗ್ ಇರ್ಬೋದು ಅಲ್ವಾ. ಸ್ಕಿಪ್ಪಿಂಗ್ನ ತಗೋದು ಎಕ್ಸಾಂಪಲ್ ಆಗಿ. ಈ ಥರ ನಿಮಗೆ ನೀವು ನಿಮ್ಮ ಡೈಲಿ ಲೈಫಲ್ಲಿ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಏನೇನು ಈ ರೀತಿ ಯಾವುದಾದ್ರೂ ಒಂದು ಫೋರ್ಸ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ನೀವು ನಿಮಗೆ ಗೊತ್ತಿರ್ತಕ್ಕಂಥ ಬೇರೆ ಎಕ್ಸಾಂಪಲ್ಸ್ನ ತೊಗೋಬೋದು. ಇಲ್ಲಿರೋದನ್ನು ತೊಗೊಂಡು ಅದಕ್ಕೆ ಆನ್ಸರ್ ಮಾಡಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ. ನೆಕ್ಸ್ಟ್ ಕಂಟಿನ್ಯೂ ಪಾರ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ನಿಮಗೆ ಇದ್ರ ಕಂಟಿನ್ಯೂಸ್ ವಿಡಿಯೋಸ್ ಬೇಕಂದರೆ ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಅದರಲ್ಲಿ ಬರುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಇಲ್ಲಿ ಪಿಕ್ಚರಲ್ಲಿ ಇದೆಯಲ್ಲ, ಇದು ನೋಡಿ ಫೋರ್ಸ್ ಚಂಡಿನ ಒದಿತಾ ಇರೋವಂಥ ಪಿಕ್ಚರ್ಸು. ಅಂದರೆ ಚಂಡಿನ ಮೇಲೆ ಫೋರ್ಸ್ನ ಅಪ್ಲೈ ಮಾಡಿದ್ರೆ ಹೇಗೆ ಬಾಲ್ ಮೂವ್ ಆಗುತ್ತೆ ಅಂದರೆ ಅದು ಚಲಿಸ್ತಾ ಇರ್ತಕ್ಕಂಥ ದಿಕ್ಕಲ್ಲೇ ಅವರು ಒದಿತಾ ಇರೋದೆ, ರನ್ನಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಇಲ್ಲಿ ನೆಕ್ಸ್ಟ್ ಪಿಕ್ಚರಲ್ಲಿ ಇರ್ತಕ್ಕಂಥದ್ದು ಈ ಪಿಕ್ಚರಲ್ಲಿ ಗೋಲ್ ಕೀಪರ್ ಏನು ಮಾಡ್ತಿದ್ದಾನೆ, ಬಾಲ್ ಅಪೋಸಿಟ್ ಡೈರೆಕ್ಷನಿಂದ ಒದ್ದಿರ್ತಕ್ಕಂಥ ಬಾಲ್ ಗೋಲ್ ಹತ್ರ ಬಂದಿದೆ. ಅದನ್ನು ಏನು ಮಾಡ್ತಿದ್ದಾನೆ, ಬೇರೆ ದಿಕ್ಕಿಗೆ ಅಂದರೆ ಗೋಲ್ ರೀಚ್ ಆಗಿದಾಗೆ ಅದರ ದಿಕ್ಕನ್ನು ಬದಲಾಯಿಸ್ತಿದ್ದಾನೆ. ಅರ್ಥಾಗ್ತಿದೆಯಾ? ಅಂದರೆ ಗೋಲ್ ರೀಚ್ ಆಗಬಾರ್ದು ಅಂತೇಳಿ ಅದನ್ನು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡೋಕ್ಕಾಗಿಲ್ಲ ಅಂತೇಳಿ ಅದರ ದಿಕ್ಕನ್ನು, ಚಲಿಸುವಂಥ ದಿಕ್ಕನ್ನು ಬದಲಾಯಿಸ್ತಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಈ ಪಿಕ್ಚರಲ್ಲಿರ್ತಕ್ಕಂಥದ್ದು, ಇಲ್ಲಿ ಗೋಲ್ ಕೀಪರ್ ಏನು ಮಾಡ್ತಿದ್ದಾನೆ, ಆ ಬಾಲನ್ನು ಸ್ಟಾಪ್ ಮಾಡಿದ್ದಾನೆ, ಅಂದರೆ ಹಿಡಿದು ಇಟ್ಕೊಂಡಿದ್ದಾನೆ. ಒದ್ದಿರ್ತಕ್ಕಂಥ ಬಾಲು ವಿರುದ್ಧ ದಿಕ್ಕಿನಿಂದ ಬಂದಿದೆ. ಅದನ್ನು ಏನು ಮಾಡಿದ್ದಾನೆ, ವಿರುದ್ಧ ದಿಕ್ಕಿನಿಂದ ಬಂದಿರತಕ್ಕಂತಹ ಚಲಿಸುತ್ತಿರುವಂಥ ಬಾಲ್ನ ಹಿಡಿದಿಟ್ಕೊಂಡಿದ್ದಾನೆ. ಅಂದರೆ ಅಲ್ಲಿ ಚಲಿಸುವ ಚೆಂಡಿನ ಚಲನೆ ಏನಾಗಿದೆ, 0 ಆಗಿದೆ, ಅಂದರೆ ಸ್ಟಾಪ್ ಆಗಿದೆ, ಚಲಿಸ್ತಾ ಇಲ್ಲ ಬಾಲು. ಓಕೆನಾ? ಓಕೆ, ಇಷ್ಟಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಏನಾದ್ರು ಡೌಟ್ಸ್ ಇತ್ತು ಅಂದರೆ ಅದನ್ನು ಹಾಕಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.